ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಆ್ಯಕ್ಚುಲಿ ಮಾಗಡಿ ರೋಡ್ ಇದು ಸೌಂಡ್ ಇನ್ನೂ ಜಾಸ್ತಿ ಬರಬೇಕು ಕನ್ನಡ ಸಿನಿಮಾಗೆ. ಥ್ಯಾಂಕ್ ಯು ಅಣ್ಣ, ಲವ್ ಯು ಎಲ್ರಿಗೂ. ಏಳುಮಲೆ ಭಾಳ ನನಗೆ ಫಸ್ಟ್ ಟೈಮ್ ಟೀಸರ್ ನೋಡಿದಾಗಿಂದನೂ ಭಾಳ ಖುಷಿ. ನಾನು ತರುಣ್ಗೆ ರಾಣಾಗೆ ಎಲ್ಲ ಮೆಸೇಜ್ ಮಾಡಿದ್ದೆ ಟೀಸರ್ ನೋಡಿ, ಬಹಳ ಒಳ್ಳೆ ಎನರ್ಜಿ ಇದೆ, ಬಹಳ ಚೆನ್ನಾಗಿರುತ್ತೆ ಅಂತ. ತುಂಬ ಒಂದು ಇಂಟೆನ್ಸ್ ಲವ್ ಸ್ಟೋರಿ ನೋಡಿ ಬಹಳ ದಿನ ಆಗಿದೆ, ಐ ಥಿಂಕ್ ವರ್ಷಗಳಾಗಿದೆ. ಸಿನಿಮಾ ತುಂಬ ಆನೆಸ್ಟಾಗಿ ಪ್ಯಾಷನೇಟಾಗಿ ಮಾಡಿರೋದು ಯಾವ ಪ್ರಯತ್ನಗಳು ಇವತ್ತವರೆಗೂ ಸೋತಿಲ್ಲ. ಸೊ ಈ ತಂಡದಲ್ಲಿ ಈ ಕಂಟೆಂಟ್ ಎಲ್ಲ ನೋಡಿದಾಗ ಆನೆಸ್ಟಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಭಾಳ ಖುಷಿಯಾಯಿತು. ಪುನೀತ್ ಅವರು ನಿರ್ದೇಶಕರು ತುಂಬ ಕಾನ್ಫಿಡೆಂಟಾಗಿ ನಾನು ಇಲ್ಲೇ ಇರ್ತೀನಿ, ಬನ್ನಿ ಸಿನಿಮಾ ನೋಡಿ, ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ, ನನಗೆ ನೀವು ಕೊಡೋ ದುಡ್ಡಿನ ಬೆಲೆ ಗೊತ್ತು ಅಂತ. ಆ ಪ್ರಾಮಾಣಿಕತೆ ಈ ಸಿನಿಮಾನ ಖಂಡಿತ ಗೆಲ್ಲಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ತರುಣ್ ಬಹಳ ಅಂದರೆ ಯಾವಾಗಲೇ ಸಿಕ್ಕರು ಬಹಳ ಖುಷಿಯಾಗಿ, ಬೇರೆ ಇವತ್ತವರೆಗೂ ಯಾವ ವಿಚಾರನೂ ಮಾತಾಡಿಲ್ಲ ಅವ್ರ ಜೊತೆ. ಇದೊಂಥರ ಒಂದು ಬ್ರದರ್ಲಿ ರಿಲೇಷನ್. ಯಾವಾಗ ಸಿಕ್ಕರೂ ಬರೀ ಸಿನಿಮಾ ಅಷ್ಟೇ ಮಾತಾಡಿರೋದು ಬಿಟ್ಟರೆ, ಅದು ಬಿಟ್ಟು ಎಕ್ಸ್ಟ್ರಾ ಒಂದು ವಿಷಯ ಇವತ್ತವರೆಗೂ ನನಗೆ ಡಿಸ್ಕಸ್ ಮಾಡಿದ ನೆನಪೇ ಇಲ್ಲ. ಅಷ್ಟು ಸಿನಿಮಾನ ಜೀವಿಸುವಂಥದ್ದು. ಆ್ಯಂಡ್ ಒಂದು ಸಿನಿಮಾ ನಿರ್ಮಾಣ ಅಂದರೆ ಟೆಕ್ನಿಷಿಯನ್ಸ್ ಆಗಿ ಆರ್ಟಿಸ್ಟ್ಗಳಾಗಿ ಸಿನಿಮಾ ನಿರ್ಮಾಣ ಮಾಡೋದು ಬಹಳ ಕಷ್ಟ. ಹೌದು, ಸಿನಿಮಾ ವ್ಯಾಪಾರ ಹೌದು, ಬಟ್ ಯಾವುದೇ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇಲ್ದಲೆ ಸಿನಿಮಾನೇ ನಂಬ್ಕೊಂಡು ಸಿನಿಮಾದಿಂದಲೇ ದುಡಿದು ಮತ್ತೆ ಸಿನಿಮಾ ಮಾಡೋದಿದೆಯಲ್ಲ. ಯಾಕಂದರೆ ಇಲ್ಲಿ ಕನಸುಗಳ ಮೇಲೆ ದುಡ್ಡು ಹಾಕ್ತಾ ಇರ್ತೀವಿ. ಬೇರೆ ಯಾವುದೇ ವ್ಯಾಪಾರದಲ್ಲೂ ನಮಗೆ ರಿಟರ್ನ್ಸ್ ಅನ್ನೋದನ್ನು ಒಂಚೂರು ನಾವು ಹಿಂಗೆ ತೋರಿಸ್ಬೋದು ಮುಂಚೆನೆ. ಸಿನಿಮಾದಲ್ಲಿ ಬರೀ ಕನಸನ್ನಷ್ಟೇ ತೋರ್ಸೋಕ್ಕಾಗುತ್ತೆ, ಅದನ್ನಷ್ಟೇ ಮುಂದಿಟ್ಟು ನಾವು ವ್ಯಾಪಾರ ಮಾಡಬೇಕು. ಹಾಗಿದ್ದಾಗ ಅದಕ್ಕೆ ಒಂದು ಬಹಳ ದೊಡ್ಡ ಪ್ಯಾಷನ್ ಬೇಕಾಗುತ್ತೆ, ಬಹಳ ದೊಡ್ಡ ರಿಸ್ಕ್ ತಗೊಳ್ಳೋವಂಥ ಒಂದು ಗುಣ ಬೇಕಾಗಿರುತ್ತೆ. ಅದು ಬಹಳ ಚೆನ್ನಾಗಿ ಇದೆ ತರುಣ್ಗೆ. ಅದು ಅವರು ಸಿನಿಮಾಗೆ ಬಂದಾಗಿಂದನೂ ಅದನ್ನು ನಾವೆಲ್ಲರೂ ನೋಡ್ಬೋದು. ಜೊತೆಗೆ ಅಟ್ಲಾಂಟ ನಾಗೇಂದ್ರ ಸರ್ ಬಹಳ ವರ್ಷಗಳಿಂದ ಕನ್ನಡ ಸಿನಿಮಾಗಳ ಜೊತೆ ನಿಂತಿರುವಂಥವ್ರು. ಆ್ಯಂಡ್ ನಮ್ಮ ರಾಜುಗೌಡರು ಪ್ರೆಸೆಂಟ್ ಮಾಡ್ತಿರುವಂಥ ಸಿನಿಮಾ, ಜಗದೀಶ್ ಅವರು ಒಳ್ಳೆ ಡಿಸ್ಟ್ರಿಬ್ಯೂಷನ್, ಎಲ್ಲರೂ. ಸೊ ಬಹಳ ಅಂದರೆ ಬಹಳ ಪಾಸಿಟಿವ್ ಆಗಿದೆ. ಇನ್ನು ರಾಣಾ, ಏಕಲವ್ಯ ಸಿನಿಮಾದಲ್ಲೇ ನೋಡಿದ್ವಿ, ವೆರಿ ಇಂಟೆನ್ಸ್ ಆ್ಯಕ್ಟರ್. ಇಲ್ಲೂ ಕೂಡ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ದಾರೆ, ಭಾಳ ಖುಷಿಯಾಗುತ್ತೆ. ಆ್ಯಂಡ್ ಮಹಾನಟಿಲಿ ಆಲ್ರೆಡಿ ಪ್ರಿಯಾಂಕ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ದೀವಿ, ನಮ್ಮ ಮೈಸೂರು ಹುಡುಗಿ. ಸೊ ಅದ್ಭುತವಾದ ತಂಡ. ಆ್ಯಂಡ್ ಕಿಶೋರ್ ಸರ್ ಇದ್ದಾರೆ, ಸರ್ದಾರ್ ಅವರಿದ್ದಾರೆ. ಸೊ ಇಲ್ಲಿ ಈ ಸಿನಿಮಾನ ನಾವು ನೋಡಬೇಕು ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿದೆ. ಆ್ಯಂಡ್ ಪ್ರತಿ ಕನ್ನಡ ಸಿನಿಮಾ, ಎಲ್ಲ ಒಳ್ಳೆಯ ಸಿನಿಮಾಗಳನ್ನ ನಾನು ಥಿಯೇಟ್ರಲ್ಲೇ ಹೋಗಿ ನೋಡಿ ಸೆಲೆಬ್ರೇಟ್ ಮಾಡ್ತೀನಿ. ಸೊ ಏಳುಮಲೆ ಕೂಡ ಎಲ್ಲದಕ್ಕಿಂತ ಹೆಚ್ಚಾಗಿ ಏಳುಮಲೆ ಟೈಟ್ಲಿಂದ ಇರೋದು ಮಾದಪ್ಪ. ಒಂದ್ಸರಿ ನಮ್ಮಪ್ಪ ಮಾದಪ್ಪಂಗೆ ಹೋಗೇ ಅನ್ರಪ್ಪ. ಸೊ ಮಾದಪ್ಪನ ಆಶೀರ್ವಾದ ಇದ್ದೇ ಇರುತ್ತೆ. ಸಿನಿಮಾ ಬಹಳ ದೊಡ್ಡ ಯಶಸ್ಸು ಕಾಣುತ್ತೆ. ಆ್ಯಂಡ್ ಅದನ್ನೆಲ್ಲರೂ ನಾವು ವಿಟ್ನೆಸ್ ಮಾಡ್ತೀವಿ ಸೆಪ್ಟೆಂಬರ್ 5ನೇ ತಾರೀಕಿಂದ. ತುಂಬ ಚೆನ್ನಾಗಾಗಲಿ, ಇಡೀ ತಂಡಕ್ಕೆ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ದಯಾನಂದ್ ಸರ್ ಹಾಗೆ ರಾಜುಗೌಡ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಬರಬೇಕು. ಥ್ಯಾಂಕ್ ಯು ಸರ್. ನಿಮ್ದು ಈ ಹೊಸ ಲುಕ್ಕು ಸಖತ್ತಾಗಿದೆ ಸರ್. ಯಾವ ಸಿನಿಮಾಗೆ ಅಂತ ಅವ್ರು ರಿವೀಲ್ ಮಾಡಲ್ಲ ಈಗಲೇ, ಬಟ್ ಚೆನ್ನಾಗಿದೆ. ಶರಣ್ ಸರ್. ಆಮೇಲೆ ಅವ್ರು ಹೇಳಿದ್ಮೇಲೆ ನಾವೆಲ್ಲ ಕೇಳಬೇಕು. ಓಕೆ, ನವೀನ್ ಅವ್ರಿಗೆ ಟ್ರೈಲರ್ ಹೆಂಗ ಅನ್ನಿಸ್ತು? ಎಲ್ಲ ಅಭಿಮಾನಿ ಕನ್ನಡ ಮನ್ಸುಗಳಿಗೆ ನಮಸ್ಕಾರ. ಮೊದಲನೇದಾಗಿ ಇಡೀ ತಂಡಕ್ಕೆ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಟೀಮ್ ಏಳುಮಲೆ. ಟ್ರೈಲರ್ ಭಾಳ ಚೆಂದ ಇದೆ. ಅಂದರೆ ಟೀಸರು ಮತ್ತು ಪೋಸ್ಟ್ರಿಂದನೂ ಭಾಳ ಇಷ್ಟ ಆಗಿತ್ತು ನನಗೆ ಕಂಟೆಂಟು. ಅದು ಫಸ್ಟ್ ಪೋಸ್ಟರ್ ನೋಡಿದಾಗ್ಲೂ ಭಾಳ ಚಂದ ಅನಿಸ್ತು, ಟೀಸರ್ ನೋಡಿದಾಗೂ ಚಂದ ಅನಿಸ್ತು. ಇನ್ನು ಟ್ರೈಲರ್ ಭಾಳ ಇನ್ನೂ ಚಲೋ ಅನಿಸ್ತು ನನಗೆ. ಒಂದು ಇಂಟೆನ್ಸ್ ಎಮೋಷನ್ಸ್ ಕಾಣಿಸುತ್ತೆ ಅದ್ರಾಗ. ಒಂದು ಮುದ್ದಾದ ಪೇರಿದೆ ಅಲ್ಲಿ, ಸಾಕಷ್ಟು ಒಂದು ಜರ್ನಿ ಇದೆ, ಅಂದರೆ ಹೋರಾಟದ ಜರ್ನಿ ಇದೆ ಆ ಪ್ರೇಮಕತೆ ಜೊತೆಗೆ. ತುಂಬ ಎಂಗೇಜಿಂಗ್ ಫ್ಯಾಕ್ಟರ್ಸ್ ಇದೆ, ಒಳ್ಳೊಳ್ಳೆ ನಟರಿದ್ದಾರೆ, ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ, ಪುನೀತ್, ಅದ್ವೈತ್ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳಾಗಲಿ. ಆ್ಯಂಡ್ ಒಳ್ಳೆ ಪಾತ್ರವರ್ಗ, ಕಿಶೋರ್ ಸರು ದುನಿಯಾ ಟೈಮಿಂದನೂ ಇಟ್ಸ್ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಎಲ್ಲ ನಟರುಗಳಿಗೆ.
ನಮ್ಮ ಸತ್ಯ ಅವರು ಗುಂಡ್ರಗೋವಿ ಸತ್ಯ ಅಂತ ನಮಗೆ ಅವಾಗಿಂದ ಆ ಪಿಕ್ಚರಿಂದಾನೆ ಹಂಗೇನೆ ಕರೆಯೋಕೆ ಇಷ್ಟ ನನಗೆ ನಿಮ್ಮನ್ನು. ಪ್ರತಿಯೊಬ್ಬ ಪಾತ್ರಧಾರಿ ಮತ್ತು ನಮ್ಮ ನಾಗಾಭರಣ ಸರ್ ಆಗಿರಲಿ, ತುಂಬ ಇಂಟ್ರೆಸ್ಟಿಂಗ್ ಕಾಸ್ಟಿಂಗ್ ಇದೆ. ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಒಳಗೆ ನಮ್ಗೆ ಒಂದು ಟ್ಯಾಗ್ಲೈನ್ ಇದೆ ನಮ್ಮ ಕರ್ನಾಟಕ ಟೂರಿಸಂಗೆ, ಒನ್ ಸ್ಟೇಟ್ ಮನಿ ವರ್ಲ್ಡ್ ಅಂತ, ಒಂದು ರಾಜ್ಯ ಹಲವು ಜಗತ್ತು ಅಂತ. ಸೊ ಈ ಸಿನಿಮಾದಾಗ ಇನ್ನೊಂದು ಜಗತ್ತು ನೋಡ್ತೀರಿ ನೀವು. ಬಹುಶಃ ಎಲ್ಲ 100-150 ಕಿಲೋಮೀಟ್ರಿಗೆಲ್ಲ ಈಗ ನಾನು ಮಾತಾಡತ್ತೀನಿ ಆ ಕಡೆ ಬಿಜಾಪುರ ಚಿತ್ರದುರ್ಗ ದಾಟಿದ್ರೆ ನಮ್ಮ ಶುರು ಆಕೈತಿ ಈ ಮಾತು. ಬಾಗಲಕೋಟೆ, ಬಿಜಾಪುರ, ಗದಗ, ಬೀದರ್ ತನಕನು. ಇನ್ನು ಈ ಕಡೆ ಮೈಸೂರು ದಾಟಿದ್ರಪ್ಪ ಮತ್ತೆ ಚೇಂಜ್ ಆಗೈತಿ. ಮಾದಾಪುನ ಬೆಟ್ಟದ ಸುತ್ತ ಆಗಲಿ, ಚಾಮರಾಜನಗರ ಆಗಲಿ, ನೀವು ಅಲ್ಲಿ ಮ್ಯಾಪ್ನ ನೋಡ್ತೀರಿ, ಅದ್ರಾಗ ಆ ಒಂದು ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡಕತ್ತಾರೆ. ಆಮೇಲೆ ಆ ಊರಿನ ನಿರ್ದೇಶಕರು ಬಂದು ಕತೆ ಮಾಡೋದೈತಲ್ಲ, ಪುನೀತ್ ಸರ್ನ ಅವ್ರು ಹೇಳ್ತಿದ್ರು ನಮ್ಮ ಊರಿನ ಕತೆ ಅಂತ ಅನ್ಕೊಂಡು. ಅದು ಇನ್ನಷ್ಟು ಎಕ್ಸ್ಪ್ಲೋರ್ ಆಗಬೇಕಾಗೈತೆ ನಮ್ಮ ಕಡೆ. ಒಂದು ಭಾಗಕ್ಕೆ, ಒಂದು ರೀಜನ್ಗೆ ಫಿಕ್ಸ್ ಆಗದೆ ಎಲ್ಲ ಕಡೆನೂ ಸಿನಿಮಾಗಳು ಬಂದಾಗಪ್ಪ ಅಂತಂದ್ರೆ ನಮಗೆ ಅದೊಂದು ರಿಲೇಟಬಲ್ ಫ್ಯಾಕ್ಟರು ಜಾಸ್ತಿ ಆಗೈತಿ. ಹೆಚ್ಚು ನಮ್ಮ ನಾಡನ್ನ ನಾವೇ ಜಾಸ್ತಿ ನೋಡ್ದಂಗೆ ಆಕೈತಿ. ಸೊ ಈ ಸಿನಿಮಾಯಿಂದ ಆ ಭಾಗದ ಒಂದು ಎಕ್ಸ್ಪ್ಲೋರೇಷನ್ ಭಾಳ ಚಲೋ ಆಗಿರ್ತದೆ ಅಂತ ಭಾವಿಸ್ತೀನಿ. ಆಲ್ ದ ಬೆಸ್ಟ್ ಪುನೀತ್ ಅವರೇ. ಆ್ಯಂಡ್ ನಿರ್ಮಾಪಕರಿಗೂ ಕೂಡ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತರುಣ್ ಸರ್, ನಾನು ಶರಣ್ ಸರ್ ಮತ್ತು ತರುಣ್ ಸರ್ ಇಲ್ಲೇ ಅದಾರೆ. ನಾನು ಆ್ಯಕ್ಚುಲಿ ರ್ಯಾಂಬೋ ಸಿನಿಮಾದೊಳಗೆ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ. ನಾನು ಸಾಧು ಕೋಕಿಲ ಸರ್ ಹಿಂದೆ ನಿಂತಿರ್ತೀನಿ, ಒಂದು ದೊಡ್ಡ ದಂಡ ಇರ್ತೈತಿ, ಆದರೆ ನಾನೊಬ್ಬ ಇರ್ತೀನಿ. ನಂಗೆ ಇದ್ದಿದ್ದ ಒಂದು ಡೈಲಾಗ್ ಇತ್ತು, ಆ ಡೈಲಾಗ್ನು ಹಿಂದಿರೋರು ನಂಗೊಂದು ಅರ್ಧ ಕೊಡಲಿ ಅಂತ. ಅಷ್ಟು ಚಿಕ್ಕ ಕ್ಯಾರೆಕ್ಟ್ರು. ಆವಾಗಿಂದ ಇವತ್ತಿನವರೆಗೂ ನನಗೆ ಅಂದರೆ ಒಂದು ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್, ಒಂದು ಎಕ್ಸ್ಟ್ರಾ ಅಂತ ಹೆಂಗೆ ಕರಿತೀವಿ. ಅವಾಗೂ ಅದೇ ಪ್ರೀತಿಯಿಂದ ಮಾತಾಡ್ಸೋರು, ಇವತ್ತು ಅದೇ ಪ್ರೀತಿಯಿಂದನೇ ಇವೆಂಟಿಗೆ ಕರೆದ್ರು. ಸರ್ ಥ್ಯಾಂಕ್ ಯು ಸೋ ಮಚ್, ನಿಮಗೂ ಒಳ್ಳೇದಾಗಲಿ. ಆ್ಯಂಡ್ ಶರಣ್ ಸರ್, ನಿಮ್ಮ ಜರ್ನಿ ಇದೆಯಲ್ಲ, ಅಂದರೆ ಒಬ್ಬರು ಸಹ ಕಲಾವಿದರಾಗಿ, ಒಬ್ಬರು ಹಾಸ್ಯ ಕಲಾವಿದರಾಗಿ, ಆಮೇಲೆ ಒಬ್ಬರು ಹೀರೋ ಆಗಿ ಅದ್ಭುತವಾದ ಕಲಾವಿದರು ನೀವು. ನಿಮ್ಮ ಜೊತೆಗೆ ಸ್ಟೇಜ್ ಶೇರ್ ಮಾಡ್ಕೊಳ್ಳೋದನ್ನು ಭಾಳ ಖುಷಿ ಆಗ್ತದೆ. ಆ್ಯಂಡ್ ಧನಂಜಯ್, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಧನುನ್ ಕರೆದಿದ್ದಕ್ಕೆ ಲಾಸ್ಟ್ ಟೈಮ್ ಬಿಟ್ಟಾಗಿದ್ದು ಮದುವೆಗೆ ಸರ್. ಮದುವೆ ಆದಮೇಲೆ ಸಿಕ್ಕೇ ಇಲ್ಲ. ಮೊದಲು ಯಾವಾಗಾದರೂ ಫೋನ್ ಮಾಡ್ಬೋದಾಗಿತ್ತು ಸರ್, ಈಗ 10 ಗಂಟೆ ಮೇಲೆ ಫೋನ್ ಮಾಡೋಕ್ಕಾಗಲ್ಲ, ಫೋನ್ ಕನೆಕ್ಟೇ ಆಗಲ್ಲ. ಅದು ನೀವು ಮದುವೆ ಆಗಿರಲ್ಲ, ರಾಂಗ್ ನಂಬರ್, ಸಾರಿ. ಮೋಸ್ಟ್ಲಿ ಬ್ಯಾಚುಲರಿಗೆ ಗೊತ್ತಾಗ್ತಿದ್ದು ಅವ್ನ ಸ್ನೇಹಿತ ಮದುವೆ ಆದಾಗ ಹೆಂಗಿರ್ತದೆ ಅಂತ ಅನ್ಕೊಂಡು. ಕನೆಕ್ಟೇ ಆಗಲ್ಲ ಅದು 10 ಗಂಟೆ ಮೇಲೆ. ಸೊ ಥ್ಯಾಂಕ್ ಯು ಸೋ ಮಚ್ ಧನು ಫಾರ್ ಹಿಯರ್, ಫಾರ್ ದ ಟೀಮ್. ಆ್ಯಂಡ್ ಪ್ರಿಯಾಂಕ ಅವರೇ, ಮಹಾನಟಿಯಲ್ಲಿ ನೀವು ಅಂದರೆ ನಾವು ಒಂದು 5-6 ಸಿನಿಮಾ ಮಾಡಿ ಎಷ್ಟು ರೀಚ್ ಆಗಿರ್ತೀನಲ್ಲ, ನೀವು ಮಹಾನಟಿಯಿಂದ ಅಷ್ಟು ನಮಗಿಂತ ಡಬಲ್ ಟ್ರಿಪಲ್ ರೀಚ್ ಆಗಿರಿ. ಮನೆನ ತಲುಪಿಬಿಟ್ಟಿರಿ ನೀವು. ಐ ಹ್ಯಾವ್ ಸೀನ್, ನಾವು ಆ ರಿಯಾಲಿಟಿ ಶೋದು ಕೆಲವೊಂದಿಷ್ಟು ಎಪಿಸೋಡ್ಸ್ ನೋಡಿ ನಾನು. ಚಂದ ಇರೋದು, ಅದ್ರ ಜೊತೆಗೆ ಚಂದಾಗಿ ಆ್ಯಕ್ಟಿಂಗ್ ಮಾಡೋದು, ಇದು ಭಾಳ ರೇರ್ ಕಾಂಬಿನೇಷನು. ಆ ಕಾಂಬಿನೇಷನ್ ನಿಮ್ಗೆ ಐತಿ. ಆಲ್ ದ ಬೆಸ್ಟ್ ನಿಮಗೆ. ಆ್ಯಂಡ್ ರಾಣಾ, ಮೊದಲೇ ಪಿಕ್ಚರಿಂದನೇ ಕಂಪ್ಲೀಟ್ ಅಂದರೆ ಎಲ್ಲ ರೀತಿಯಿಂದನೂ ತಯಾರಾಗಿ ಬಂದಂಥವ್ರು. ನಾನು ಫಸ್ಟ್ ಪಿಕ್ಚರ್ ನೋಡೇನೆ, ಏನಿದು ಫಸ್ಟ್ ಪಿಕ್ಚರಲ್ಲಿ ಇಷ್ಟು ಅದ್ಭುತವಾಗಿ ಅಭಿನಯಿಸ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಸ್ಟಂಟ್ಸ್ ಮಾಡ್ತಾರೆ ಅಂದ್ಕೊಂಡು. ಆ್ಯಂಡ್ ಈ ಸಿನಿಮಾ ಇನ್ನಷ್ಟು ಡೆಪ್ತ್ಗೆ ನಿಮ್ಮನ್ನ ಆ್ಯಕ್ಟ್ರಾಗಿ ಕರ್ಕೊಂಡು ಹೋಗುತ್ತೆ ಅಂದ್ಕೊಂಡು ಭಾವಿಸ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್. ಇಡೀ ತಂಡಕ್ಕೆ ಶುಭವಾಗಲಿ. ಯಾವತ್ತು ಮಾದಪ್ಪನ ಬೆಟ್ಟ ಹತ್ತ ಮುಂದೆ ಕಾಲು ಸಾಕತ್ರ ಹೇಳ್ತಾರೆ, ಹೋಗೇನ್ರಿ ಅಂತ ಅನ್ಕೊಂಡು. ಆ ಮಾದಪ್ಪನ ಆಶೀರ್ವಾದ ಆಲ್ರೆಡಿ ಪಿಕ್ಚರ್ ಮ್ಯಾಗ ಐತಿ. ಹೋಗೇ ಅನ್ಕೊಂಡು ಮುಂದಕ್ಕೆ ಹೋಗೋಣ. ಗೆಲುವಾಗಲಿ, ಶುಭವಾಗಲಿ. ನಮಸ್ಕಾರ. ಥ್ಯಾಂಕ್ ಯು ನವೀನ್ ಅವರೇ. ಎಲ್ಲ ನೀವೇ ಇಲ್ಲ ಸರ್, ನೀವು ವಿಭಿನ್ನವಾಗಿ ಏನೋ ಮಾತಾಡ್ತೀರ. ಲಾಸ್ಟಿಗೆ ಕೊಡಿ. ಆಮೇಲೆ ನೀವೊಂದು ಬೇಗ ಮದುವೆ ಮಾಡ್ಕೊಳ್ಳಿ. ಅವರಿಗೆ ಬ್ಲೇಮ್ ಮಾಡೋದಲ್ಲ. ಇಲ್ಲ, ನಾನು ಇನ್ನೂ ಇಂಟರ್ನ್ಶಿಪ್ನಾಗ ಇದ್ದೀನಿ. ಅವ್ರಿಗೆ ಪ್ರಮೋಷನ್ ಆಗೈತೆ, ಅಲ್ಲದೆ ಜಾಬ್ ಸಿಕ್ಕೈತೆ. ನಾನು ಇಂಟರ್ನ್ಶಿಪ್ನಾಗ ಇದ್ದೀನಿ, ಪ್ರಮೋಷನ್. ಓಕೆ, ಧನ್ಯವಾದಗಳು ನಿಮಗೆ ಶರಣ್ ಸರ್. ಸ್ವಲ್ಪ ಮುಂದೆ ಬನ್ನಿ ಸರ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದು ಸೇರಿರುವಂಥ ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಮತ್ತು ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ಇಲ್ಲಿರೋರಂತೆ.
ಭಾಳ ಹೆಮ್ಮೆ ಆಗತ್ತೆ ರೀ. ಒಂದು ಒಂದು ಕನ್ನಡ ಸಿನಿಮಾದ ಒಂದು ಇವೆಂಟ್ಗೆ ಇಷ್ಟು ಜನ ಕನ್ನಡಿಗರ ಮುಂದೆ ಆಗ್ತಾ ಇರೋವಂಥದ್ದು ಇದೆ ಗೊತ್ತಾ. ಈ ಸಿನಿಮಾದ ನಿಜವಾದ ಗೆಲುವು ಇಲ್ಲಿಂದನೇ ಶುರು ಆಯಿತು ಅನ್ನೋದಕ್ಕೆ ನಿಜವಾಗ್ಲೂ ಒಬ್ಬ ಕಲಾವಿದನಾಗಿ ಹೆಮ್ಮೆ ಆಗುತ್ತೆ ನನಗೆ ಈ ಸಿನಿಮಾ ಅನೌನ್ಸ್ ಮಾಡಿದ್ರಲ್ಲ, ಯೂಶಲಿ ನಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾದ ತಂಡ ನೋಡ್ಬಿಟ್ಟೆ ಈ ಸಿನಿಮಾ ಹೆಂಗಿದೆ ಅಂತ ಅನ್ನೋವಂಥದ್ದನ್ನು ನಮಗೆ ಹೆಂಗಿರುತ್ತೆ ಈ ಸಿನಿಮಾ ಅಂತ ಅನ್ನೋವಂಥದ್ದು. ಈ ಸಿನಿಮಾದು ಒಂದೊಂದು ಸೇರ್ತಾ ಹೋಯ್ತು ಗೊತ್ತಾ. ಮೊಟ್ಟ ಮೊದಲಿಗೆ ಈ ಸಿನಿಮಾದ ನಿಜವಾದ ನಾಯಕ ತರುಣ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಹೌದು, ನಿಜವಾದ ನಾಯಕ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ, ಅವರ ಜೊತೆಯಲ್ಲಿ ನಾನು ಒಂದಿಷ್ಟು ಸಾಕೊಂಡು ಬಂದಿದ್ದೀನಿ ಜರ್ನಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಅವರು ಒಂದು ಸಿನಿಮಾನ ಹಿಂಗೆ ಆಯ್ಕೆ ಮಾಡಿದ್ರು ಅಂತಂದರೆ ಅದ್ರಲ್ಲಿ ನಿಜವಾಗ್ಲೂ ಸತ್ವ ಇರುತ್ತೆ ಅಂತ ಅನ್ನೋವಂಥದ್ದು. ಯಾಕೆ ಅಂತಂದರೆ ನನಗೆ ಗೊತ್ತು ಅವರಿಗೆ ಚಿತ್ರಕಥೆ ಆಗಿರ್ಬೋದು, ಚಿತ್ರದ ಮೇಲಿರುವಂಥ ಕಥೆಯ ಆಯ್ಕೆ ಹೆಂಗಿರುತ್ತೆ ಅಂತಂದರೆ, ನನ್ನ ಇದುವರೆಗೂ ರ್ಯಾಂಬೋಯಿಂದ ಹಿಡ್ಕೊಂಡು ಇಲ್ಲಿ ತನಕ ನನ್ನ ಎಲ್ಲ ಸಿನಿಮಾಗಳ ಕಥೆನ ಓಕೆ ಮಾಡಿರೋದೇ ತರುಣ್. ಆಮೇಲೆ ಅವ್ರಿಗೆ ಎಷ್ಟು ಚಂದ ಅಂತಂದರೆ, ನನಗೆ ಹೆಂಗೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ನನಗೊಂದು 3 ಕತೆ ಕೇಳಿಸ್ತಾನೆ. ಯಾವುದೋ ಒಂದು ಕತೆ ಅವ್ನಿಗೆ ಓಕೆ ಆಗಿರುತ್ತೆ, 2 ಕತೆ ಸುಮಾರಾಗಿರುತ್ತೆ. ಕತೆ ಕೇಳಿಸ್ತಾನೆ, ಯಾವ ಕತೆ ಹೇಳು ಅಂತ ಹೇಳ್ತಾನೆ ನನಗೆ. ನಾನು ಯಾವುದೋ ಚೆನ್ನಾಗಿರಲ್ವಲ್ಲ ಅದನ್ನೇ ಓಕೆ ಮಾಡಿರ್ತೀನಿ. ಆಯಿತಾ, ಅವನು ನಿನ್ನ ಮುಖ ಇದು ಚೆನ್ನಾಗಿರೋದು ಅಂತಂದ್ಬಿಟ್ಟು ಆಯ್ಕೆ ಮಾಡ್ಕೊಂಡಿರ್ತಾನೆ. ಆ ಥರ ಆದಂಥದ್ದೇ ರ್ಯಾಂಬೋ, ಆ ಥರ ಆದಂಥದ್ದೇ ರ್ಯಾಂಬೋ 2, ಆ ಥರ ಆದಂಥದ್ದೇ ಗುರು ಶಿಷ್ಯರು. ಸೊ ಇದರೆಲ್ಲದರ ಹಿಂದಿನ ನಿಜವಾದ ಶಕ್ತಿ ತರುಣ್ ಅವರು. ಅವರಿದ್ದಾರೆ ಅಂತಂದರೆ ಈ ಸಿನಿಮಾದ ಶಕ್ತಿ ಇನ್ನು ಹೆಂಗಿರಲ್ಲ. ಆಮೇಲೆ ಇಲ್ಲಿ ಅವ್ರು ಆಯ್ಕೆ ಮಾಡ್ಕೊತಾ ಇರೋವಂಥ ಎಲ್ಲ ಹಿಂದ್ಗಡೆ ಇರೋವಂಥದ್ದು ನೋಡಿ, ಅಲ್ಲಿಂದ ಪುನೀತ್ ಅವರಾಗಿರ್ಬೋದು, ಗುರು ಅವರಾಗಿರ್ಬೋದು, ಪ್ರಕಾಶ್ ಅವರಾಗಿರ್ಬೋದು, ಡಿ ಇಮಾನ್ ಅವರಾಗಿರ್ಬೋದು. ಈ ಸಿನಿಮಾದಲ್ಲಿ ನನಗೆ ರಾಣಾ ಅವರೊಬ್ಬರಲ್ಲ ಹೀರೋ, ಒಂದಿಷ್ಟು ಮಲ್ಟಿ ಸ್ಟಾರರ್ ರೀ ಈ ಪಿಕ್ಚರು. ಇಷ್ಟು ಜನ ಹೀರೋಗಳನ್ನ ಇಟ್ಕೊಂಡು ಇವತ್ತು ಕನ್ನಡ ಸಿನಿಮಾ ಇವತ್ತು ಬರ್ತಾ ಇದೆ ಅಂತಂದರೆ, ಈಗ ಟ್ರೈಲರ್ ಅಂತಿದ್ದಂಗೆ ನಮಗೆ ಓಕೆ ಚೆನ್ನಾಗಿರುತ್ತೆ, ಇದು ತುಂಬ ಚೆನ್ನಾಗಿದೆ ಅಂತ ಅನ್ನೋವಂಥದ್ದಾಗತ್ತೆ. ಇನ್ನು ಕೆಲವು ಟ್ರೈಲರ್ ಇರುತ್ತೆ ನಾವು ಈ ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ. ಆ ಥರದ ಟ್ರೈಲರ್ ಇವತ್ತು ನಾನು ನೋಡಿರೋ ಅಂಥದ್ದು. ಇವತ್ತು ಖಂಡಿತವಾಗ್ಲೂ ಜನನ್ನ ಥಿಯೇಟ್ರಿಗೆ ಇವತ್ತು ನಾವು ಹೌದು ಈ ಪಿಕ್ಚರ್ ನೋಡಬೇಕು ಅಂತ ಅನ್ನೋವಂಥದ್ದು ಮೊದಲು ಪೋಸ್ಟರ್ ಆಗಿರುತ್ತೆ, ಪೋಸ್ಟರ್ ಡಿಸೈನ್ಸು ಅದು ಇದು ಇತ್ತು ಕಾಲ. ಬಟ್ ಇವತ್ತು ನೀವು ಒಂದು ಟ್ರೇಲರಲ್ಲಿ ಈ ಪಿಕ್ಚರ್ ನೋಡಬೇಕಾ ಅಂತ ಅನಿಸುತ್ತೆ. ಬಟ್ ಈ ಪಿಕ್ಚರಿನ ಟ್ರೈಲರ್ ನಾನು ನೋಡಿದಾಗ ಈ ಪಿಕ್ಚರ್ ನೋಡಬೇಕು ಅಲ್ಲ ನೋಡಲೇಬೇಕು ಅಂತ ಅನ್ನೋವಂಥ ಪಿಕ್ಚರ್ ಇವತ್ತು ನಮ್ಮ ಮುಂದೆ ಬಂದಿದೆ ಅಂತ ಅನ್ನೋದಾದರೆ, ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಎಲ್ಲರೂ ಒಂದಿಷ್ಟು ಜನರ ಶಕ್ತಿ ಏನಿದೆಯಲ್ಲ ಇಲ್ಲಿ ಬಂದಿರುವಂಥದ್ದು. ಮೊಟ್ಟ ಮೊದಲಿಗೆ ನೋಡಿ ನಮ್ಮ ನಾಗೇಂದ್ರ ಅವರು, ಯಾಕೆ ಅಂತಂದರೆ ಅವರ ಸಿನಿಮಾದ ಪ್ಯಾಷನ್ ಬಗ್ಗೆ ಹೇಳ್ತೀನಿ. ರ್ಯಾಂಬೋ ಸಿನಿಮಾ ಮಾಡೋವಂಥ ಸಮಯದಲ್ಲಿ ನಾನು ಕಾಮಿಡಿಯನ್ನಿಂದ ಹೀರೋ ಆದಂಥವನು. ನಾನು 100 ಸಿನಿಮಾಗಳ ಕಾಮಿಡಿಯನ್ನಾಗಿ ಮಾಡ್ತೀನಿ, ಅದಾದ ನಂತರ ಹೀರೋ ಆಗಿ ಮಾಡ್ತೀನಿ. ಹೂಡಿಕೆ ಅಂತ ಬರುತ್ತೆ ಗೊತ್ತಾ, ಯಾರು ಹೂಡಿಕೆ ಮಾಡ್ತಾರೆ ಅಂತ ಅನ್ನೋವಂಥದ್ದು. ಇವತ್ತು ಖಂಡಿತವಾಗ್ಲೂ ಇವತ್ತು ಶರಣ್ ಅಂತ ಒಬ್ಬ ವ್ಯಕ್ತಿ ಹೀರೋ ಆಗಿ ನಿಂತಿದ್ದಾನೆ ಅಂತಂದರೆ ಆ ಥರ ಎಸ್ ನಾನು ಇದ್ದೀನಿ ರೀ, ನೀವು ಬನ್ನಿ ಮುಂದೆ ಬರ್ತೀನಿ ಅಂತ ಅನ್ನೋವಂಥ ಒಂದು ಕೈ ನನ್ನ ಜೊತೆಯಲ್ಲಿ ಬಂದಿರೋವಂಥದ್ದು. ಅಂದರೆ ಅವರಿಗೆ ಸಿನಿಮಾ ಮೇಲಿರೋವಂಥ ಪ್ಯಾಷನ್ ನಾನು ಹೇಳ್ತಿರೋದು. ಇವತ್ತು ಈ ಸಿನಿಮಾದ ಮೇಲೆ ಎಷ್ಟು ಸತ್ವ ಇದೆ ಅಂತ ಅನ್ನೋವಂಥದ್ದು ಇಷ್ಟು ಜನಗಳು ಸೇರಿದ್ದಾರೆ. ಆಮೇಲೆ ಇಷ್ಟು ಜನರ ಕಲಾವಿದರುಗಳು ನೋಡಿ, ಕಿಶೋರ್ ಸರ್ ಇದ್ದಾರೆ, ಸರ್ದಾರ್ ಅವರಿದ್ದಾರೆ ನೋಡಿ, ಬುದ್ಧಿವಂತ ನಟರಿದ್ದಾರೆ, ಎಷ್ಟು ಚಂದ ಟೀಮ್ ಇದೆ. ಕಾಂಟೆಂಟ್ ಅಂತಿರ್ತೀವಲ್ಲ ನಾವು ಯೂಶಲಿ, ಇವು ಭಾಳ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ. ಕಾಂಟೆಂಟ್ ಅಂತಿದ್ದಂಗೆ ಸ್ವಲ್ಪ ಆರ್ಟಿಸ್ಟಿಕ್ ಆಗಿ ಆಗ್ಬಿಡುತ್ತಾ, ತುಂಬ ಕಲಾತ್ಮಕವಾಗಿ ಮಾಡಿಬಿಡ್ತೀವ ಅಂತ ಅನ್ನೋವಂಥದ್ದು. ಕಾಂಟೆಂಟನ್ನು ಎಂಟರ್ಟೈನಿಂಗ್ ಆಗಿ ಹೇಳ್ಬೋದು ಅಂತ ಅನ್ನೋವಂಥದ್ದು ಇವತ್ತು ಈ ಟೀಮ್ ಮಾಡಿಕೊಟ್ಟಿರೋವಂಥದ್ದು. ನಿಮಗೆ ಕಾಂಟೆಂಟು ಬರುತ್ತೆ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂಥ ಸಿನಿಮಾನೂ ಇದಾಗತ್ತೆ ಅಂತ ಅನ್ನೋದಕ್ಕೆ ಒಂದಿಷ್ಟು ಹೃದಯದಲ್ಲಿ ನಂಬಿಕೆ ಇದೆಲ್ಲ ಬರ್ತಾ ಇದೆ. ಈ ಸಿನಿಮಾ ದೊಡ್ಡ ಹಿಟ್ ಆಗುವ ಎಲ್ಲ ಲಕ್ಷಣಗಳು ನನಗೆ ಬಂದಿರುವಂಥದ್ದು. ಕನ್ನಡಿಗರ ಮುಂದೆ 5ನೇ ತಾರೀಕು ಈ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ. ಈ ಸಿನಿಮಾ ದೊಡ್ಡ ಹಿಟ್ ಆಗುವಂಥ ಆಶೀರ್ವಾದ ನಿಮ್ಮದು ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ನನ್ನನ್ನು ಈ ಒಂದು ವೇದಿಕೆಗೆ ಬರಮಾಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ರಾಣಾ ಅವರು ಮತ್ತು ಪ್ರಿಯಾಂಕ್ ಅವ್ರ ಬಗ್ಗೆ ಮಾತಾಡಲೇಬೇಕು. ನಾನು 2 ನಿಮಿಷ ಮುಗಿಸ್ಬಿಡ್ತೀನಪ್ಪ. ಅವರಿಬ್ಬರ ಬಗ್ಗೆ ಮಾತಾಡಬೇಕು. ಯಾಕೆ ಅಂತಂದರೆ ತರುಣ್ ಅವರು ಒಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಫಸ್ಟು ಒಂದು ಒಬೀಡಿಯಂಟ್ ಸ್ಟೂಡೆಂಟ್ ನೋಡ್ತಾನೆ. ಇವನು ಒಬೀಡಿಯಂಟ್ ಸ್ಟೂಡೆಂಟ್ ನೋಡಿಬಿಟ್ಟು ಇವನಲ್ಲಿ ಏನೇನು ವಿದ್ಯೆ ಇದೆ ಅಂತ ನೋಡ್ತಾನೆ.
ಒಂದು 10 ವಿದ್ಯೆ ಇದೆ ಅಂತ ಅಂದ್ಕೊಂಡ್ರೆ 10 ಬೆಸ್ಟ್ ವಿದ್ಯೆಗಳು, 5 ಸುಮಾರು ವಿದ್ಯೆಗಳು, ಇನ್ನು 3 ಓಕೆ ವಿದ್ಯೆಗಳು. ಆ 18 ವಿದ್ಯೆಗಳನ್ನೂ ಬಿಡಲ್ಲ ಅವನು. 10ನ್ನು 10ಕ್ಕೆ ತೆಗೆದು 5ನ್ನು ತೆಗೆದು ಅದನ್ನು ತೆಗೆದು ಹಿಂಡಿ ಏನೇನಿದೆ ಅವ್ರ ಮುಂದಿನ ಪಿಕ್ಚರ್ ಏನೂ ಇರಲ್ಲ. ನೆಕ್ಸ್ಟು ಏನಕ್ಕೆ ಕೇಳಕ್ಕೆ ಬರ್ತೀನಿ ಅಂದರೆ, ಈ ಸಿನಿಮಾದ ಮುಖಾಂತರ ದಿ ಬೆಸ್ಟ್ ವರ್ಷನ್ ಆಫ್ ರಾಣಾ ಅವ್ರು ನೋಡ್ಬೋದು, ದಿ ಬೆಸ್ಟ್ ವರ್ಷನ್ ಆಫ್ ಪ್ರಿಯಾಂಕಾ ಅವ್ರು ನೋಡ್ಬೋದು ಅಂತ ಹೇಳೋದಕ್ಕೆ ಬಂದೆ. ಒಳ್ಳೇದಾಗಲಿ ಸರ್. ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದಾದರೆ ಅಲ್ಲೇ, ಯಾಕಂದರೆ ಈ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪ್ರಿಯಾಂಕಾ ಅವರ ಪಾದಾರ್ಪಣೆ ಆಗ್ತಾ ಇದೆ. ಒಂದು ಹೀರೋಯಿನ್ ಬರ್ತಾ ಇದ್ದಾರೆ, ಒಬ್ಬರು ಹೀರೋ ಸಿಗ್ತಾ ಇದ್ದಾರೆ, ಒಬ್ಬರು ಡೈರೆಕ್ಟರ್ ಎಂಟ್ರಿ ಆಗ್ತಾ ಇದೆ. ಎಲ್ಲರಿಗೂ ಶುಭವಾಗಲಿ. ಇಲ್ಲಿ ತನಕ ನಮಗೆ ಈ ಸಿನಿಮಾದ ರಿಲೀಸ್ ಯಾವಾಗ ಅಂತ ಇದ್ದೀವಿ. ನನಗನ್ಸಿದ್ದು ನಾವು ಅನ್ಕೊತಾ ಇದ್ದಿದ್ದು ಯಾವಾಗ 7 ಮಲೆ ರಿಲೀಸು ಯಾವಾಗ ಅಂತ ಇದ್ವಿ. ಈ ಟ್ರೇಲರ್ ನೋಡಾದ್ಮೇಲೆ ಯಾವಾಗ ಸಿಲ್ವರ್ ಜೂಬ್ಲಿ ಫಂಕ್ಷನ್ನು ಯಾವಾಗ. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು. ನಮ್ ಶರಣ್ ಸರ್ ಸುಮ್ಮನೆ ಹೇಳೋದು, ಎಲ್ಲರೂ ಮಾತಾಡ್ಬಿಟ್ರು, ನನಗೇನು ಉಳಿಸ್ಲಿಲ್ಲ ಅಂತ ಹೇಳ್ಬಿಟ್ಟು. ಬಹುಶಃ ನಿಮ್ಮ ಮಾತಲ್ಲಿ ನಂಗೆ ಒಂದು ಅರ್ಥ ಆಯ್ತು, ಸೋನಲ್ ಅವರೇ ನಿಮಗಿಂತ ಜಾಸ್ತಿ ತರುಣ್ ಅವ್ರನ್ನ ಕುಡಿದು ಬಿಟ್ಟಿದ್ದಾರೆ ಇವರು. ಸೊ ಆ ಬಾಂಡ್ ಹಂಗೆ ಇರಲಿ ಸರ್ ಅಂತ ಹೇಳ್ತಾ, 3 ಸಿನಿಮಾ ಅವ್ರ ಪ್ರೊಡಕ್ಷನಲ್ಲಿ ನಿಮ್ಮದು ಜಂಟಿ ಖಾತೆ ಓಪನ್ ಆಗಿತ್ತು. ಇನ್ನೂ ಮುಂದುವರೆದು ಮುಂದಿನ ಸಿನಿಮಾಗಳು ಬರಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಸರ್. ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್.